ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕದ ರಾಜಧಾನಿಗೆ ಬೆಂಗಳೂರು ಹೆಸರು ಹೇಗೆ ಬಂತು, ಬೆಂದಕಾಳೂರು ಬೆಂಗಳೂರು ಆದ ಕಥೆಯನ್ನು ಈ ವಿಡಿಯೋದಲ್ಲಿ ನಾವು ನೋಡುವ. ಈಗಿನ ಬೆಂಗಳೂರು ನಿರ್ಮಾಣಕ್ಕೂ ಮುನ್ನ ಹಳೆಯ ಬೆಂಗಳೂರು ಎನ್ನುವ ಕೆಲವೇ ಜೋಪಡಿಗಳಿದ್ದ ಗ್ರಾಮವೊಂದು ಯಲಹಂಕಕ್ಕೆ 8 ಮೈಲು ದೂರದಲ್ಲಿತ್ತು. ಹೆಬ್ಬಾಳದ ದಕ್ಷಿಣ ಭಾಗದಲ್ಲಿದ್ದ ಊರು ಇದು. ಕೆಂಪೇಗೌಡನ ಹಿರಿಯ ಪತ್ನಿ ಚೆನ್ನಂಬೆಯ ತವರು ಮನೆ ಎಂದು ತಿಳಿದು ಬರುತ್ತದೆ. ಬೆಂಗಳೂರಿಗೆ ಬೆಂಗಳೂರು ಎಂಬ ಹೆಸರು ಹೇಗೆ ಬಂದಿತು ಎಂಬುದನ್ನು ಹುಡುಕಲು ಹೊರಟರೆ ಈಗಿನ ಬೆಂಗಳೂರಿನ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ಅನುಭವವಾಗುತ್ತದೆ. ಹಿಂದಕ್ಕೆ ಹೋಗುವಂತಿಲ್ಲ, ಮುಂದಕ್ಕೆ ಚಲಿಸುವಂತಿಲ್ಲ, ಎಡ ಬಲಕ್ಕೆ ತಿರುವು ತೆಗೆದುಕೊಳ್ಳುವಂತಿಲ್ಲ. ಹಾಗೆಯೇ ಬೆಂಗಳೂರು ಎಂಬ ನಾಮಧೇಯ ಹೇಗೆ ಬಂತು ಎಂದು 10 ಕಥೆಗಳು ಮತ್ತು ಇಷ್ಟೇ ಸಂಖ್ಯೆಯ ಐತಿಹಾಸಿಕ ದಾಖಲೆಗಳು ಸಿಗುತ್ತವೆ. ಆದರೆ ಇದೇ ಸರಿಯಾದ ಕಾರಣ ಎನ್ನುವುದನ್ನು ಯಾವ ಅಂಶವೂ ಇದಮಿತ್ತಂ ಎಂದು ಹೇಳುವಂತಿಲ್ಲ. ಆದರೂ ಒಮ್ಮೆ ಬೆಂಗಳೂರಿನ ಹೆಸರಿನ ಸುತ್ತ ಒಂದು ಸುತ್ತು ಹೊಡೆಯೋಣ ಬನ್ನಿ. ಈಗಿನ ಬೆಂಗಳೂರು ನಿರ್ಮಾಣಕ್ಕೂ ಮುನ್ನ ಹಳೆಯ ಬೆಂಗಳೂರು ಎನ್ನುವ ಕೆಲವೇ ಜೋಪಡಿಗಳಿದ್ದ ಗ್ರಾಮವೊಂದು ಯಲಹಂಕಕ್ಕೆ 8 ಮೈಲು ದೂರದಲ್ಲಿತ್ತು. ಹೆಬ್ಬಾಳದ ದಕ್ಷಿಣ ಭಾಗದಲ್ಲಿದ್ದ ಊರು ಇದು. ಕೆಂಪೇಗೌಡನ ಹಿರಿಯ ಪತ್ನಿ ಚೆನ್ನಂಬೆಯ ತವರು ಮನೆ ಎಂದು ತಿಳಿದು ಬರುತ್ತದೆ. ಅಷ್ಟೇ ಅಲ್ಲ, ಕೆಂಪೇಗೌಡನ ತಾಯಿಯ ತವರು ಮನೆಯೂ ಇದೇ ಗ್ರಾಮವಾಗಿತ್ತು. ಈ ಮಾಹಿತಿ ಹಿರಿಯ ಸಾಹಿತಿ ದೇಜಗೌ ಅವರು ರಚಿಸಿರುವ ಬೆಂಗಳೂರು ಕೆಂಪೇಗೌಡ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಮುಂದೆ ಕೆಂಪೇಗೌಡ ನಗರವೊಂದನ್ನು ನಿರ್ಮಿಸಿ ಯಾವ ಹೆಸರನ್ನು ಇಡುವುದು ಎಂಬ ಹುಡುಕಾಟದಲ್ಲಿರುತ್ತಾನೆ. ಆಗ ತನ್ನ ತಾಯಿ ಮತ್ತು ಪತ್ನಿಗೆ ಜನ್ಮ ನೀಡಿದ ಬೆಂಗಳೂರು ಗ್ರಾಮದ ಹೆಸರನ್ನೇ ತಾನು ನಿರ್ಮಿಸಿದ ನಗರಕ್ಕೆ ನಾಮಕರಣ ಮಾಡುತ್ತಾನೆ. ಅಂದರೆ ಈಗ ರಾಜ್ಯ ರಾಜಧಾನಿಯಾಗಿ ವಿಶ್ವಖ್ಯಾತಿ ಪಡೆದಿರುವ ಬೆಂಗಳೂರು ರೂಪುಗೊಳ್ಳುವುದಕ್ಕೂ ಮೊದಲು ಮತ್ತೊಂದು ಬೆಂಗಳೂರು ಎಂಬ ಹೆಸರಿನ ಗ್ರಾಮವಿತ್ತು ಎನ್ನುವುದು ಖಚಿತವಾಗುತ್ತದೆ. ಇದಕ್ಕೆ ಸಾಕ್ಷಿಯಾಗಿ ಬೇಗೂರಿನಲ್ಲಿ ಶಾಸನವೊಂದು ದೊರಕಿದೆ. 9ನೇ ಶತಮಾನದ ಈ ಶಾಸನದಲ್ಲಿ ಬೆಂಗಳೂರ ಕಾಳೆ ಎಂದು ಉಲ್ಲೇಖಿಸಿರುವುದಾಗಿ ದೇಜಗೌ ಅವರು ತಿಳಿಸಿರುತ್ತಾರೆ. ಎಸ್.ಕೆ. ನರಸಿಂಹಯ್ಯ ಎಂಬುವವರ ಮಾಗಡಿ ಕೆಂಪೇಗೌಡ ಎಂಬ ಗ್ರಂಥದಲ್ಲಿ ಬೇಗೂರು ಶಾಸನವನ್ನು ಪ್ರಸ್ತಾಪಿಸಿ ಬೆಂಗಳೂರು ಎಂಬ ಗ್ರಾಮ ಇದ್ದುದನ್ನು ಪುರಸ್ಕರಿಸುತ್ತಾರೆ. ಮತ್ತೊಂದು ಕಥೆಯಿದೆ. ಕೆಂಪೇಗೌಡನು ಆ ಪ್ರದೇಶದಲ್ಲಿದ್ದ ಬೃಹತ್ ಕಾಡನ್ನು ಕಡಿಸಿ ಮರಗಳನ್ನು ಸುಡಿಸಿ ಬಯಲು ಪ್ರದೇಶ ನಿರ್ಮಿಸಿ ಹೊಸ ನಗರವನ್ನು ಕಟ್ಟುತ್ತಾನೆ. ಆಗ ಜನರು ಬೆಂದಕಾಡೂರು ಎಂದು ಕರೆಯತೊಡಗುತ್ತಾರೆ. ಇದೇ ಹೆಸರು ಮುಂದೆ ಬೆಂಗಾಡೂರು, ಬೆಂಗಳೂರು, ಬೆಂಗಳೂರು ಎಂದು ರೂಪಾಂತರಗೊಂಡಿದೆ ಎಂದು ಹೇಳುವವರು ಇದ್ದಾರೆ. ಬೆಂಗಳೂರು ಪ್ರದೇಶ ಬೆಣಚು ಕಲ್ಲುಗಳಿಂದ ಕೂಡಿತ್ತು. ಬೆಣಚುಕಲ್ಲಿನೂರು, ಬೆಣಚ್ಕಲ್, ಬೆನಗಲ್, ಬೆನಗಲ್ಲೂರು ಬೆಂಗಳೂರು ಆಗಿರಬಹುದು ಎಂಬ ವಾದವೂ ಉಂಟು. ಕೆಂಪೇಗೌಡ ವಿಜಯನಗರ ಅರಸನನ್ನು ಮೆಚ್ಚಿಸಲು ಅವರು ಆರಾಧಿಸುತ್ತಿದ್ದ ವೆಂಕಟರಮಣಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾನೆ. ಇದೇ ಕಾರಣಕ್ಕೆ ವೆಂಕಟೂರು ಎಂಬುದು ಮೂಲ ಹೆಸರಾಗಿದೆ. ವಕಾರಕ್ಕೆ ಬದಲಾಗಿ ಬಕಾರವು, ಕಕಾರಕ್ಕೆ ಬದಲಾಗಿ ಗಕಾರವು ಬದಲಾಗುವುದು ಹೊಸದೇನಲ್ಲ. ಹಾಗಾಗಿ ವೆಂಕಟೂರು ಬೆಂಗಳೂರು ಆಗಿ ಮಾರ್ಪಟ್ಟಿದೆ ಎಂದು ಹೇಳುವವರು ಇದ್ದಾರೆ. ಇದನ್ನು ಬೆಂದಕಾಳೂರು ಎಂಬ ಕತೆ ಹೆಚ್ಚು ಜನಪ್ರಿಯಗೊಂಡಿದೆ. ಈಗಿನ ಯಲಹಂಕ ಸಮೀಪದ ಕೊಡಿಗೆಹಳ್ಳಿ ಗ್ರಾಮದ ಸಮೀಪ ಒಂದು ಸಣ್ಣ ಹಳ್ಳಿ ಇತ್ತು. ಅಲ್ಲಿಗೆ ಹೊಯ್ಸಳ ದೊರೆ ಬಲ್ಲಾಳ ಎಂಬಾತ ಬೇಟೆಗಾಗಿ ಆಗಮಿಸುತ್ತಾನೆ. ದಾರಿ ತಪ್ಪಿ ಸೈನಿಕರೆಲ್ಲ ಬೇರೆ ಬೇರೆಯಾಗುತ್ತಾರೆ. ಬಲ್ಲಾಳ ಏಕಾಂಗಿಯಾಗುತ್ತಾನೆ. ಹಸಿವು ಮತ್ತು ದಾಹವನ್ನು ತಾಳಲಾರದೆ ಕಣ್ಣಿಗೆ ಬಿದ್ದ ಗುಡಿಸಲಿಗೆ ಹೋಗಿ ತಿನ್ನಲು ಏನನ್ನಾದರೂ ಕೊಡಿ ಎಂದು ಕೇಳುತ್ತಾನೆ. ಆಗ ಗುಡಿಸಲಲ್ಲಿದ್ದ ಮುದುಕಿ ಒಂದಷ್ಟು ಬೆಂದ ಕಾಳು ಮತ್ತು ನೀರನ್ನು ನೀಡುತ್ತಾಳೆ. ಹಸಿವು ನೀಗಿಸಿಕೊಂಡ ರಾಜ ಬಲ್ಲಾಳ ಮುದುಕಿಗೆ ಬಹುಮಾನ ನೀಡಿ ಆ ಗುಡಿಸಲಿದ್ದ ಪ್ರದೇಶಕ್ಕೆ ಬೆಂದಕಾಳು ಪ್ಲಸ್ ಊರು ಎಂದು ಹೆಸರಿಟ್ಟನಂತೆ. ಮುಂದೆ ಇದೇ ಬೆಂಗಳೂರು ಎಂದು ಹೆಸರಾಗಿದೆ ಎಂಬ ಕತೆ ಹೆಚ್ಚು ಜನಜನಿತವಾಗಿದೆ. ಆದರೆ ಈ ಕತೆಗೆ ಯಾವುದೇ ಪುರಾವೆ ಇಲ್ಲ. ಕೇವಲ ಮನರಂಜನೆಗಾಗಿ ಕಟ್ಟಿರುವ ಕತೆ ಇದಾಗಿದೆ ಎಂದು ಇತಿಹಾಸ ತಜ್ಞರು ವಾದಿಸುತ್ತಾರೆ. ಖ್ಯಾತ ಇತಿಹಾಸ ತಜ್ಞ ಎಂ.
ಫಜಲುಲ್ ಹಸನ್ ಎಂಬುವವರು ಬೆಂಗಳೂರು ಥ್ರೂ ದ ಸೆಂಚುರೀಸ್ ಎಂಬ ಐತಿಹಾಸಿಕ ಗ್ರಂಥವನ್ನು ರಚಿಸಿದ್ದು, ಕೊಡಿಗೆಹಳ್ಳಿ ಬಳಿ ಬೆಂಗಳೂರು ಎಂಬ ಹಳೆಯ ಗ್ರಾಮವೊಂದು ಇದ್ದುದನ್ನು ಉಲ್ಲೇಖಿಸುತ್ತಾರೆ. ಹೀಗೆ ಒಬ್ಬೊಬ್ಬ ಇತಿಹಾಸ ತಜ್ಞರು ಒಂದೊಂದು ವಾದ ಮಂಡಿಸುತ್ತಾರೆ. ಇವರೆಲ್ಲ ಐತಿಹ್ಯಗಳ ಆಧಾರದ ಮೇಲೆ ಹೇಳುವುದಾದರೆ ಬೆಂದಕಾಳೂರು ಕತೆ ಸುಳ್ಳು ಎನ್ನುವುದು ಸಾಬೀತಾಗುತ್ತದೆ. ಬೆಂದಕಾಡೂರು, ಬೆಂಗಾಡೂರು, ಬೆಂಗಾಳೂರು, ಬೆಂಗಳೂರು ಎಂಬುದು ರೂಪಾಂತರಗೊಂಡಿರುವುದೇ ಹೆಚ್ಚು ವಾಸ್ತವ ಎಂಬ ವಾದವೂ ಇದೆ. ಪ್ರಸಿದ್ಧ ಇತಿಹಾಸ ತಜ್ಞರಾದ ಕನ್ನಡಿಗರೇ ಆದ ಡಾಕ್ಟರ್ ಸೂರ್ಯನಾಥ ಕಾಮತ್ ಅವರ ಪ್ರಕಾರ ಈ ಪ್ರದೇಶಕ್ಕೆ ಅತಿ ಹೆಚ್ಚು ಇತಿಹಾಸವಿದೆ. ಕ್ರಿಸ್ತಪೂರ್ವ 1000ದಷ್ಟು ಹಿಂದಿನಿಂದಲೂ ಈ ಪ್ರದೇಶ ಮಾನವನ ವಾಸಸ್ಥಾನವಾಗಿತ್ತು. ಇಲ್ಲಿ ಕಿರುಶಿಲಾಯುಧಗಳು ಪತ್ತೆಯಾಗಿವೆ. ರೋಮ್ ಸಾಮ್ರಾಟನ ಕಾಲದ ಬೆಳ್ಳಿಯ ನಾಣ್ಯಗಳು ಯಶವಂತಪುರದಲ್ಲಿ ಉತ್ಖನನ ಮಾಡಿದಾಗಿ ಸಿಕ್ಕಿವೆ. ಇವೆಲ್ಲ ಸಂಗತಿಗಳು ಬೆಂಗಳೂರು ಅಥವಾ ಈ ಪ್ರದೇಶಕ್ಕೆ ರೋಮ್ ಜೊತೆ ವಾಣಿಜ್ಯ ಸಂಪರ್ಕವಿತ್ತು ಎನ್ನುವುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.